ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ಬ್ಲಾಗ್. ಇವತ್ತು ನಾನು ನಮ್ಮ ಹೊಲದ್ದು ಟೂರ್ ಮಾಡ್ತಾ ಇದ್ದೀನಿ ಗೈಸ್. ಕಮಾನ್, ನಮ್ಮ ಅಪ್ಪ ಎಲ್ಲ ನಿಮಗೆ ಕ್ಲಿಯರಾಗಿ ಏನೇನು ಗಿಡ ಏನೇನು ಬೆಳೆಸಿದ್ದೀವಿ ಅಂತ ಹೇಳ್ತಾರೆ. ನಮ್ಮಣ್ಣ ಕ್ಯಾಮ್ರಾ ಇಟ್ಕೊಂಡಿದ್ದಾನೆ, ತೋರ್ಸೋದು ಬನ್ನಿ ಗೈಸ್. ನೋಡೋಣ ಇವಾಗ. ಕಮಾನ್ ಗೈಸ್, ಬನ್ನಿ ಗೈಸ್. ನೋಡಿ ಗೈಸ್, ಇದೇ ನಮ್ಮ ತೋಟದಲ್ಲಿ ಹೂವು ಎಲ್ಲ ಬೆಳೆದಿದ್ದೀವಿ ಗೈಸ್. ನಮ್ಮ ಅಪ್ಪ ಇವಾಗ ಎಲ್ಲ ಹೇಳ್ತಾರೆ. ನನ್ನ ಹೇಳ್ತಿದ್ದೆಲ್ಲ ನಾವು ಕೋಳಿ ಎಲ್ಲ ಸಾಕಿದ್ದೇವೆ. ನೋಡಿ ಗೈಸ್, ಇವರೇ ನಮ್ಮಪ್ಪ. ನೋಡಿ ಗೈಸ್, ಇವಾಗ ನಮ್ಮಪ್ಪ ಎಲ್ಲ ಕ್ಲೀನಾಗಿ ಹೇಳ್ತಾರೆ. ಇದು ಪನ್ನೀರ್ ಹಣ್ಣಿನ ಗಿಡ, ಪನ್ನೀರ್ ಗಿಡ ಅಂತೆ ಗೈಸ್. ಇದು ಊಟಿ ಆಪಲ್. ಊಟಿ ಆಪಲ್ ಗೈಸ್. ಇವಾಗ ಬಿಡ್ತಾ ಇದೀವಿ ನೋಡಿ, ಇಲ್ಲಿ ಬಿಟ್ಟಿದೆ ನೋಡಿ, ಊಟಿ ಆಪಲ್. ಇದು ಸೀತಾಫಲ, ಫಾರಂ ಸೀತಾಫಲ ಅಂತಾರೆ ಇದನ್ನ. ಇಂಜೂರು ಗಿಡ, ಅದು ಬಟರ್ ಫ್ರೂಟ್ ಗಿಡ. ಅದು ಬಟರ್ ಫ್ರೂಟ್ ಗಿಡ ಗೈಸ್. ಇದೆಲ್ಲ ನಾವು ನರ್ಸರಿ ಹೋಗಿ ಎಲ್ಲ ಒಟ್ಟಿಗೆ ತರ್ತೀವಿ ಗೈಸ್, ಫ್ರೂಟ್ಸ್ ಗಿಡ ಎಲ್ಲ. ಗೈಸ್, ಅದು ಮೂಸಂಬಿ ಎಲ್ಲ ಬಿಟ್ಟಿದೆ ಇವಾಗ, ಸೀಸನ್ ಅಲ್ವಾ, ಅದಕ್ಕೆ ಗೈಸ್. ಇದು ಟೊಮೆಟೊ ಗಿಡ ಗೈಸ್. ಇದೆಲ್ಲ ಹೂವು ಎಲ್ಲ ಹಾಕಿದ್ದೀವಿ ಗೈಸ್ ನಾವು ಮನೆಗೆ ಬೇಕಾಗಿದೆ. ನಮಗೆ ಫೇವರೇಟ್, ರುಚಿಯಾಗಿದೆ. ಎಸ್ ಗೈಸ್, ಇಲ್ಲಿ ಫುಲ್ ಎನಿ ಟೈಮ್ ಚೇಪೆ ಗಿಡ ಬೆಳೆಯುತ್ತೆ, ಚೇಪೆಕಾಯಿ ಬಿಡುತ್ತೆ. ಎಂಥ ಸೀಸನಲ್ಲೂ ಚೇಪೆಕಾಯಿ ಬಿಡ್ತಾನೆ ಇರುತ್ತೆ. ನೋಡಿ ಗೈಸ್, ಇದೆಲ್ಲ ರೋಸ್ ಗಿಡಗಳು. ಕಟಿಂಗ್ ಮಾಡಿದೀವಿ, ಬರಬೇಕು. ಇದು ಪನ್ನೀರ್ ಹಣ್ಣಿನ ಗಿಡನೇ ನೋಡಿ ಗೈಸ್, ಹಣ್ಣು ಬಿಡ್ತಾ ಇರುತ್ತೆ ಯಾವಾಗಲೂ. ಪನ್ನೀರ್ ಹಣ್ಣು ಎಲ್ಲ ಬಿಟ್ಟಿದೆ, ಇನ್ನೂ ಬಿಡ್ತಾ ಇದೆ. ಇಲ್ಲಿ ನೋಡಿ ಗೈಸ್, ಎಷ್ಟೊಂದು ಬಿಟ್ಟಿದೆ. ಮಾವಿನ ಗಿಡನೂ ಬಿಟ್ಟಿದೆ ಗೈಸ್, ತೋರಿಸ್ತೀವಿ ಬನ್ನಿ. ಒಂದು ವರ್ಷದ ಗಿಡ ಅದು. ನೋಡಿ, ಒಂದು ವರ್ಷಕ್ಕೆ ಜಾಸ್ತಿ ಬಿಟ್ಟಿದೆ, 4. ಮರದ ಗೆಣಸು, ಅದು ಮರ್ಗೆಣ್ಸು ಗೈಸ್. ನೋಡಿ, ಮರ್ಗೆಣ್ಸು ಸಹ ನಾವು ಹೊಲದಲ್ಲೇ ಬೆಳೆದಿದ್ದೀವಿ. ಮರಗೆಣಸು ನೋಡಿ, ಇದು ಮಾವಿನ ಹಣ್ಣು ಒಂದು ವರ್ಷಕ್ಕೆ 4 ಹಣ್ಣು ಬಿಟ್ಟಿದೆ ಗೈಸ್. ಇದೆಲ್ಲ ಬೆಂಡೆಕಾಯಿ ಗಿಡ, ಒಂದು ವರ್ಷದ ಗಿಡ. ಇದು 4 ಬಿಟ್ಟಿದೆ, ಒಂದು ವರ್ಷಕ್ಕೆ 4 ಬಿಟ್ಟಿದೆ. ಚಿಕ್ಕ ಗಿಡ ಇದು. ತುಂಬಾ ಕಾಯಿ ಬಿಟ್ಟಿತ್ತು, ಮಳೆಗೆಲ್ಲ ಉದುರೋಗಿದೆ ಎಲೆಗಳೆಲ್ಲ. ಇಲ್ಲಿ ಚಂದ ಸ್ವಲ್ಪ ಉಳ್ಳಿ ಬೀಜ, ಬೆಂಡೆ ಗಿಡ ಹಾಕಿದೀವಿ ಚಿಕ್ಕದಾಗಿ. ಆ ಕಡೆ ಮೆಣಸಿನ ಗಿಡ ಹಾಕಿದೀವಿ, ಅಲ್ಲೆಲ್ಲ ಹಾಕಿದೀವಿ. ಎಷ್ಟು ಟೊಮೆಟೊ ಗಿಡ, ಮೆಣಸಿನ್ಕಾಯಿ ಗಿಡ, ಪಪ್ಪಾಯ ಮರ, ಬೆಂಡೆಕಾಯಿ ನೋಡಿ ಗೈಸ್. ಇಲ್ಲೆಲ್ಲ ನೋಡಿ, ತೆಂಗಿನ ಗಿಡ 3 ವರ್ಷಕ್ಕೆ ಕಾಯಿ ಬಿಡ್ತಾ ಇದೆ. ಈ ತೆಂಗಿನ ಗಿಡ 3 ವರ್ಷದ ಗಿಡ. ಇದು 3 ವರ್ಷಕ್ಕೆ ಒಂಬಳೆ ಹೊಡೆದಿದೆ. ಇನ್ನೇನು ಕಾಮೆಂಟ್. ಗಿಡ ಇದು ನೋಡಿ ಗೈಸ್, ಇದು ಸ್ಟಾರ್ ಫ್ರೂಟ್ ಗಿಡ ಅಂತೆ. ನಾವು ತಂದಾಕಿ ಬರೀ 1 ತಿಂಗಳು ಆಗಿಲ್ಲ, ಇನ್ನ ಆಗ್ಲೇ ಕಾಯಿ ಬಿಡ್ತಾ ಇದೆ. ಹಾಟ್ ಫ್ರೂಟ್ಸು. ನುಗ್ಗೆ ಸೊಪ್ಪು ಗಿಡ ಗೈಸ್. ಇದು ನುಗ್ಗೆ ಗಿಡ, ಮಳೆ ಬಂದಿದೆಯಲ್ಲ ಅದಕ್ಕೆ ಸ್ವಲ್ಪ ಬೆಂಡಾಗ್ಬಿಟ್ಟಿದೆ. ನೋಡಿ ಗೈಸ್, ಈ ನೆಟ್ ಒಳಗೆ ಕೋಳಿ ಎಲ್ಲ ನೀರು ಬೀಳುತ್ತೆ ಅಂತ ನೆಟ್ ಹಾಕಿದ್ದಾರೆ ನಮ್ಮಪ್ಪ ಈ ಥರ. ಅದರೊಳಗೆ ಮೆಣಸಿನ್ಕಾಯಿ ಗಿಡ, ಉಳ್ಳಿ ಗಿಡ, ಟೊಮೆಟೊ ಗಿಡ, ತೆಂಗಿನ ಮರಗಳು ಎಲ್ಲ ಬಿಟ್ಟಿದ್ದೀವಿ ಗೈಸ್. ಅದು ನಮ್ಮ ನ್ಯೂ ಬಿಲ್ಡಿಂಗ್. ನೋಡಿ ಗೈಸ್, ಇದು ನಮ್ಮದು ನ್ಯೂ ಬಿಲ್ಡಿಂಗ್. ಮೊನ್ನೆ ಗೃಹಪ್ರವೇಶ ಆಗಿದ್ದು ಗೈಸ್.
ಒಂದು 3 ತಿಂಗಳಾಗಿದೆ ಗೈಸ್ ಅಷ್ಟೇ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನಮ್ಮದು ಹೊಸ ಬಿಲ್ಡಿಂಗ್ ಗೈಸ್, 3 months ಆಗಿದ್ದೆ ಅನಿಸುತ್ತೆ ಗೈಸ್. ಚೆನ್ನಾಗಿದ್ಯಾ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಪೇಂಟ್ ಕಲರ್ಸು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸು ಎಲ್ಲ. ನೋಡಿ ಗೈಸ್, ಇಲ್ಲಿ ನಾವು ಬಂದು ಕೂತ್ಕೊಂಡು ಊಟ ಮಾಡ್ತೀವಿ. ತಂಪು ಗಾಳಿ ಇರುತ್ತೆ ಅಂತ. ನಮ್ಮ ಅಪ್ಪ ಸಾಯಂಕಾಲ ಬಂದಿದ್ದು ಕೂತಿರ್ತಾರೆ. ಇಲ್ಲ ಒಂದೊಂದ್ಸರಿ ನಾವೆಲ್ಲ ಊಟ ಮಾಡ್ತೀವಿ ಗೈಸ್. ಬನ್ನಿ ಗೈಸ್ ನೋಡಿ, ಇವಾಗ ಕೋಳಿ ತಂದಿದ್ದೀವಿ. ನಮ್ಮದು ಕೋಳಿಗಳೆಲ್ಲ ಗೂಡು ಒಳಗೆ ಹೋಗಿದೆ ಗೈಸ್. ನಾವು ನೈಟ್ ಇಲ್ಲಿ ಕೂಡ್ತೀವಿ, ಮಿಕ್ದಾಗಿಲ್ಲೆಲ್ಲ ಹೊಲದಲ್ಲಿ ಇದು ಮಾಡ್ತೀವಿ ಗೈಸ್. ನೋಡಿ ಗೈಸ್, ಹುಂಜ 2, ಕೋಳಿ 2 ಇದೆ ಗೈಸ್. ಹುಂಜ ಗೈಸ್ ಇದು ಕೋಳಿ ಎಲ್ಲ ಇದೆ ಗೈಸ್. ಅಲ್ಲಿ ಅಲ್ಲೊಂದು ಕೋಳಿ ಇದೆ ನೋಡಿ ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಆ್ಯಂಡ್ ಫಸ್ಟ್ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಗೆ ಹೊಲದ ಟೂರ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಮತ್ತು ನಮ್ಮದು ಹೊಸ ಬಿಲ್ಡಿಂಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೀಗೆ ನನ್ನ ಬ್ಲಾಗ್ಸ್ನ ನೋಡ್ತಾ ಇರಿ ಗೈಸ್. ಇನ್ನೂ ಎಂಟರ್ಟೈನ್ಮೆಂಟು ಎಲ್ಲ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಗೈಸ್.